ಇದು ಜೆ ಡಿ ಎಸ್ದಾಯಿತು. ಬಿ ಜೆ ಪಿಯಲ್ಲಿ ನೆನ್ನೆನೇ ಹೇಳಿದ್ವಿ 3 ಜನರ ತಂಡವೊಂದನ್ನು ರಚಿಸಲಾಗಿದೆ. ಅವರು ಹೆಂಗೋ ಪತ್ತೆ ಹಚ್ಚಬೇಕು, ಒಟ್ಟಿನಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನೋದನ್ನು ಪತ್ತೆ ಹಚ್ಚಿ 25ನೇ ತಾರೀಕಿನೊಳಗೆ ರಿಪೋರ್ಟ್ ಕೊಡಬೇಕು. ಮೊನ್ನೆ ಸಂಜೆಯಿಂದಲೂ ಪುರುಸೊತ್ತಿಲ್ಲದೆ ಕಮ್ಯುನಿಕೇಷನ್ ನಡೀತಾ ಇದೆ ರಾಜ್ಯ ಬಿ ಜೆ ಪಿ ನಾಯಕರುಗಳು ಮತ್ತು ದೆಹಲಿ ಬಿ ಜೆ ಪಿ ನಾಯಕರುಗಳ ಮಧ್ಯೆ. ಓವರ್ ದ ಫೋನ್ ಒಂದು ಸಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದೇನೇನಾಗಿದೆ ಅನ್ನೋದನ್ನು ಡಿಟೇಲಾಗಿ ಬರೋದು ಇಮೇಲ್ ಮೂಲಕ ಕಳಿಸಿ ಅಂದ್ರಂತೆ, ಅದನ್ನೂ ಕಳಿಸಿದ್ದಾರೆ. ಸೋಮವಾರ ಆರ್ ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಸ್ವತಃ ರಾಷ್ಟ್ರೀಯ ಅಧ್ಯಕ್ಷರನ್ನು ನಿತಿನ್ ನಬೀನ್ರನ್ನು ಭೇಟಿಯಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರಂತೆ. ಅವರಾಗಲಿಯೇ ಕರೆದ್ರ ಅಥವಾ ಇವರಾಗಿಯೇ ಬರ್ತಾ ಇದ್ದೀವಿ ಅಂತ ಹೇಳಿದ್ರ? ಬಹುಶಃ ಇವರಾಗಿಯೇ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬರ್ತಾ ಇದ್ದೀವಿ, ನಿಮಗೆ ಸಮಯ ಬೇಕು ಅಂತ ಹೇಳಿದ್ದಕ್ಕೆ ಅವರು ಟೈಮ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ ಮಾತಾಡಿದ್ರು. ಡಾಕ್ಟರ್ ಚಂದ್ರು ಲಮಾಣಿ, ಶಿರಹಟ್ಟಿಯ ಶಾಸಕರು, ನಾನು ಭಟ್ಕಳ ಎಮ್ ಎಲ್ ಎ ಅಂದ್ಬಿಟ್ಟೆ ಬೈ ಮಿಸ್ಟೇಕ್, ಕುಮಟಾದ ಎಮ್ ಎಲ್ ಎ ದಿನಕರ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಚಂದ್ರು ಲಮಾಣಿ, ಭೈರತಿ ಬಸವರಾಜ್ ಇಬ್ಬರ ಮೇಲೆ ಕೇಸ್ ಇದ್ವು. ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಓಟ್ ಹಾಕಿಸ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅಂತ. ಆ ಚಂದ್ರು ಲಮಾಣಿ ನನ್ನೆಯಿಂದನೂ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಇದ್ದಾರೆ, ನಾನಲ್ಲ ಅಂತ. ಕ್ರಾಸ್ ಒಂದು ಮತ ಅಸಿಂಧು ಏನಾಯ್ತಲ್ಲ, ರಘು ಅವರಿಗೆ ಬರಬೇಕಾಗಿದ್ದ ಮತ ಒಂದು ಅಸಿಂಧು ಆಯಿತು. ಅದು ಶ್ರೀವತ್ಸ ಅವ್ರದ್ದು ಅಂತ ಯಾರ ಮಾತಾಡಿದ್ರಂತೆ, ಅವ್ರದ್ದು ಒಂದು ಕ್ಲಾರಿಫಿಕೇಶನ್ ಇದೆ, ಕೇಳಿಸ್ಕೊಳ್ಳಿ. ಅರ್ಧ ಮತದಾನದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಅದು ಬಹಳ ದುರ್ದೈವ ಸಂಗತಿ. ನಮ್ಮ ಕೇಂದ್ರೀಯ ಪಾರ್ಟಿನೂ ಸಹಿತ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಸಿಟಿ ರವಿ ಅವರ ನೇತೃತ್ವದಲ್ಲಿ ಅದರೊಳಗೆ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಒಂದು ಕಮಿಟಿನೂ ರಚನೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅವರು ಸೀಕ್ರೆಟ್ ಆಗಿ ನಾವು ಮಾಡೀವಿ ಅಂತ ಅಂದ್ಕೊಂಡಿದ್ದಾರೆ, ದುಡ್ಡು ಕಾಸಿನ ಆಸೆಗಾಗಿ. ಆದರೆ ಅದು ಯಾವುದೂ ಸೀಕ್ರೆಟ್ ಉಳಿದಿಲ್ಲ. ಇದು ವ್ಯವಸ್ಥೆನ ಹಂಗದ, ಯಾವುದೂ ಸೀಕ್ರೆಟ್ ಉಳಿದಿಲ್ಲ. ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರು ನನಗೂ ಫೋನ್ ಮಾಡಿ ಅವರು ಮತ್ತು ಅಶೋಕ್ ಅವರು ಇಬ್ಬರು ಹೇಳಿದ್ದಾರೆ 22ನೇ ತಾರೀಕು ನಾವು ಬರ್ತಾ ಇದ್ದೀವಿ, ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಡ್ಡ ಮತದಾನ ಆಗಬಾರ್ದಾಗಿತ್ತು. ಇದೊಂದು ಅತ್ಯಂತ ನಮಗೆ ಆಘಾತಕಾರಿ ಮತ್ತು ದುರ್ದೈವದ ಒಂದು ಸಂಗತಿ. ಇನ್ನೊಂದು ವಾರದೊಳಗಡೆ ರಿಪೋರ್ಟ್ ಕೂಡ ಕೇಳಿದ್ದಾರೆ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಗುರುತಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಖಂಡಿತವಾಗಿ ಈ ಕಾಂಗ್ರೆಸ್ ಸರ್ಕಾರ ಶಿವಕುಮಾರ್ ನೇತೃತ್ವದಲ್ಲಿ ಹಣದ ದುರಹಂಕಾರದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಪೊಲಿಟಿಕಲ್ ಕರಪ್ಷನ್. ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಹೈಕಮಾಂಡಿಂದ ಆದೇಶ ಬಂದಿರೋದ್ರಿಂದ ನಾವು 3 ಜನನೂ ಸಹಿತ ನಾವು ಎನ್ ಡಿ ಎ ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ವಿ. ನಾವು ಎನ್ ಡಿ ಎ ಅಭ್ಯರ್ಥಿಗೆ ಏನು ಮತವಲ್ಲ ಚಲಾವಣೆ ಮಾಡಿದ್ದೀವಿ, ನಮ್ಮ ಹೆಸರುಗಳನ್ನು ಮಾಧ್ಯಮದಲ್ಲಿ ಹರಿಡ್ತಾ ಇರೋದು ಇದು ತಪ್ಪು ಮಾಹಿತಿ. ಆದರೆ ದುರಾದೃಷ್ಟ ನಮ್ಮ ಹೆಸರು ಈ ಇಬ್ಬರು ಅಭ್ಯರ್ಥಿಗಳಿಗೆ ನಾವು ಅಡ್ಡ ಮತದಾನ ಮಾಡಿವಿ ಅಂತೇಳಿ ತೋರಿಸ್ತಾ ಇರೋದು ಇದು ರಾಜಕೀಯ ಷಡ್ಯಂತರನೋ ಅಥವಾ ಇನ್ನೊಂದು ಯಾರ್ದೋ ಹೆಸರನ್ನ ಮುಚ್ಚಿಡ್ಲಿಕ್ಕೆ ಏನಾದರೂ ಈ ಥರ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ತಪ್ಪು ಮಾಹಿತಿಯನ್ನು ಹರಿದು ಬಿಟ್ಟರೆ ನಾವು ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ತಗೊಳ್ಳುವಂಥದ್ದನ್ನು ಸಹಿತ ಪಾರ್ಟಿಯಿಂದ ನಿರ್ಧಾರವನ್ನು ಮಾಡಿದ್ದೀವಿ. ನಾವು ಪ್ರಾಮಾಣಿಕವಾಗಿ ಎನ್ ಡಿ ಎ ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ದೀವಿ. ಈಗೇನು ಸತ್ಯಶೋಧಕ ಒಂದು ಕಮಿಟಿಯನ್ನು ಮಾಡಿದ್ದಾರೆ, ಆ ಕಮಿಟಿಯಲ್ಲಿ ಬರುವಂಥ ಯಾರಿಂತ ತಪ್ಪು ಮಾಡಿದ್ದಾರೆ ಅದರಿಂದ ಹೊರಗೆ ಬರ್ತದೆ. ನಾವೇನಾದರೂ ಅದರಲ್ಲಿ ತಪ್ಪು ಮಾಡಿದ್ದೀವಿ, ಇವತ್ತು ಎಂಡಿಗೆ ಏನಾದರೂ ಮೋಸ ಮಾಡಿದ್ದೀವಿ ಅಂತ ಏನಾದರೂ ಈ ಥರ ಏನು ಬಂದರೂ ಸಹಿತ ನಾನು ರಾಜೀನಾಮೆ ಕೊಡ್ಲಿಕ್ಕೂ ಸಿದ್ಧನಿದ್ದೀನಿ ಅಂತೇಳಿ ಈ ಮುಖಾಂತರ ಹೇಳ್ಬೋದು. ಇನ್ಮೇಲೆ ಸಿಂಧು ಮತದ ಇದರಲ್ಲಿ ನನ್ನ ಹೆಸರನ್ನು ತಳುಕಾಕುವಂಥದ್ದು, ಅವರಿಗೆ ಅಸಿಂಧು ಆಗಿದ್ದಕ್ಕೆ ಶ್ರೀವತ್ಸ ಅಸಿಂಧು ಮಾಡಿದ್ದಾರೆ ಅನ್ನೋದಕ್ಕೆ ಸಿಕ್ಕಂಥ ದಾಖಲೆಗಳೇನು, ಆ ರೀತಿಯಲ್ಲಿ ಯಾಕೆ ಅದನ್ನು ಹರಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಕ್ಲಾರಿಫಿಕೇಶನ್ ಕೇಳೋನಿದ್ದೀನಿ. ಅಸಿಂಧು ಮಾಡುವಷ್ಟು ಅಪ್ರಜ್ಞಾ ನಾನು ಆ ಥರದ ಅಲ್ಲ. ಆದರೆ ಯಾಕೆ ಬಂತು, ಎಲ್ಲಿಂದ ಬಂತು, ಇದನ್ನು ಹುಟ್ಟಾಕಿರೋರು ಯಾರು ಅಲ್ಲ. ಟಾರ್ಗೆಟ್ ಅನ್ನೋದಕ್ಕಿಂತ ಇದರಲ್ಲಿ ಏನೋ ಒಂದು ಹಿನ್ನೆಲೆ ಇದೆ, ಷಡ್ಯಂತ್ರ ಇದೆ ಅಂತ ಕಾಣಿಸ್ತಾ ಇದೆ. ನಾನು ನಮ್ಮ ರಾಜ್ಯಾಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷ ನಾಯಕರನ್ನ, ನಮ್ಮ ವಿಪ್ ಅವರನ್ನು 3 ಜನನೂ ಸಹ ಸಂಪರ್ಕವನ್ನು ಮಾಡಿ ನಾನು ಯಾವುದೇ ಕಾರಣದಿಂದ ಅಡ್ಡ ಮತದಾನವನ್ನು ಮಾಡಿಲ್ಲ, ಇದಕ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಶಕ್ತಿ ದೇವತೆ ಚೆನ್ನಕೇಶ್ವರ ನಾನು ಯಾವುದೇ ಕಾರಣದಿಂದ ಭಾರತೀಯ ಜನತಾ ಪಕ್ಷ ನನ್ನ ತಾಯಿ ಇದ್ದಂಗೆ ಅದಕ್ಕೆ ದ್ರೋಹವನ್ನು ಮಾಡಲ್ಲ. ಈ ರೀತಿ ಎಚ್ ಕೆ ಸುರೇಶ್ ಅವರು ಇತ್ತೀಚೆಗೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳಿದ್ರಂತೆ. ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೇ ಭಾವಿ ಮುಖ್ಯಮಂತ್ರಿ ಅಂತೆಲ್ಲ ಅಂತಿದ್ರಂತೆ. ಅದಕ್ಕೆ ಅವ್ರ ಹೆಸರು ತುಂಬ ಓಡ್ತಿದೆ ಅಂತ.
ನಮ್ಮ ಹುಡುಗರ ಎಕ್ಸ್ಪ್ಲನೇಷನ್. ಚಂದ್ರು ಲಮಾಣಿ, ಶಿರಹಟ್ಟಿಯ ಶಾಸಕರು 5 ಲಕ್ಷ ರೂಪಾಯಿ ಲಂಚ ತಗೊಳ್ಳಾಗ ಲೋಕಾಯುಕ್ತ ಪೊಲೀಸರ ಕೈಯಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಕೇಸ್ ನಡೀತಾ ಇದೆ. ನಮಗೆ ಓಟ್ ಹಾಕದೆ ಹೋದರೆ ಆ ಕೇಸ್ನಲ್ಲಿ ನಾನು ಒಳಗೆ ಹಾಕಿಬಿಡ್ತೀವಿ ಅಂತ ಹೆದರಿಸಿದಾರಂಥವ್ರಿಗೆ ಅಂತ ದಿನಕರ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಕುಮಟಾದ ಶಾಸಕರು ಹೇಳ್ತಾ ಇದ್ದಾರೆ, BJP ಶಾಸಕರು. ಕೇಳಿಸ್ಕೊಳ್ಳಿ. ಈಗ 2 ಮಂದಿ ನನಗೆ ಅನಿಸ್ತಾ ಇದೆ, 2 ಮಂದಿಗೆ ಟಾರ್ಗೆಟ್ ಯಾಕೆ ಮಾಡಿದ್ರು? ನಮ್ಮ ಪಕ್ಷವ್ರಿಗೆ ನಾನು ಹೇಳಿದ್ದೇನೆ, ಟಾರ್ಗೆಟ್ ಮಾಡಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಟಾರ್ಗೆಟ್ ಇದೆ? ನಮ್ಮ ಪಕ್ಷದಲ್ಲ, ಅವ್ರು ಮಾಡಿದ್ರು. ನನ್ನ ವಿಚಾರ ಅದಕ್ಕೆ ನಮ್ಮ ಪಕ್ಷದ ಮುಖಂಡರು ಅದನ್ನ ಪತ್ತೆ ಹಚ್ಚಬೇಕು ಅಂತ ನಾನು ಹೇಳಿದ್ದೆ. ನಿಮ್ಮ ಪ್ರಕಾರ ಪ್ರಕರಣಗಳನ್ನ ಅದನ್ನ ಬ್ಲಾಕ್ ಮೇಲ್ ಮಾಡಿಬಿಟ್ಟು ನಿಮ್ಮ ನನಗೆ ಅನಿಸ್ತಾ ಇದೆ ಆ ಪ್ರಕರಣ ಬ್ಲಾಕ್ ಮೇಲ್. ಪಕ್ಷದಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೇನೆ, ನನ್ನ ಮೇಲೆ ಮಾತಾಡ್ಲಿಲ್ಲ ಯಾರು. ಈಗ ಮೊನ್ನೆ ಏನಾಯ್ತಲ್ಲ, ಆ 4 ಮಂದಿನೋ 5 ಮಂದಿ ಬೇರೆಯವ್ರ ಬಗ್ಗೆ ಹೇಳಿದ್ರು. ಹಿಂದೂ ಶಾಸಕ ಇದ್ದಾವೆ BJPಗೂ, ಆವಾಗಲೂ ನನಗೆ ವೋಟಿಂಗ್ ಪವರ್ ಬಂದವಾಗ ಆವಾಗಲೂ ನಾವು ಅಡ್ಡ ಮತದಾನ ಮಾಡಿಲ್ಲ. ಮತ್ತು ನಮ್ಮ ಕುಟುಂಬ ಅಂತ ಕುಟುಂಬ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ನಮ್ಮ ಜೀವಮಾನದಲ್ಲಿ ನಾನು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೇ ಇಲ್ಲ ಯಾವತ್ತು. ನಾವು ಜನತಾದಳ ರಾಮಕೃಷ್ಣ ಅವರ ಸಣ್ಣ ಇದ್ದವನು, ಅಲ್ಲಿಂದ BJPಗೆ ಬಂದೆ. ಯಾವ ಪಕ್ಷದಲ್ಲಿ ಇರ್ತವೆ ಆ ಪಕ್ಷದ ಪರವಾಗಿ ನಿಷ್ಠೆಯಿಂದ ಇಲ್ಲಿ ತನಕನೂ ಇದ್ದೇನೆ, ಮುಂದೂ ಇರ್ತೇನೆ. ಮೊನ್ನೆ ನನಗೆ ಅನಿಸ್ತಾ ಇದೆ, 2 ಮಂದಿಗೆ ಟಾರ್ಗೆಟ್ ಯಾಕೆ ಮಾಡಿದ್ರು? ನಮ್ಮ ಪಕ್ಷವ್ರಿಗೆ ನಾನು ಹೇಳಿದ್ದೇನೆ, ಅವ್ರಿಗೆ ಯಾರ್ಯಾರ್ದು ಫೋನ್ ಬಂದಿತ್ತು, ಯಾರ್ಯಾರ್ದು ಫೋನ್ ಬಂದಿತ್ತು, ಯಾವಾಗ ಟ್ಯಾಪ್ ಮಾಡಿ ಯಾಕೆ ಮಾಡಿದ್ರು ಅವರಿಗೆ? ಯಾರು ಡಾಕ್ಟರ್, ಅವ್ರಿಗೆ ಅವನ ಮೇಲೆ ಒಂದು ಕೇಸ್ ಇತ್ತು, ಹೌದಲ್ಲ, ಲಂಬಾಣಿ. ಇವ್ರ ಮೇಲೂ ಒಂದು ಕೇಸ್ ಇದೆ. ಅವ್ರಿಗೆ ನೀವು ಹೆಂಗ್ ಮಾಡ್ತೀರಿ? ಯಾವ ವಿಚಾರ ಮಾಡ್ತೀರಿ? ಮುಂದಿನ ಸುದ್ದಿ, ಬಿಡದಿ ಟೌನ್ಶಿಪ್ ಗಲಾಟೆ. ದೊಡ್ಡದೊಂದು ಆರೋಪ ಪ್ರತ್ಯಾರೋಪ, ವಾದ ವಿವಾದಗಳಿಗೆ ಕಾರಣ ಆಗಿದೆ. DK ಶಿವಕುಮಾರ್ ಅವರು ಮಾಡುವುದಕ್ಕೆ ಹೊರಟಿರುವಂಥ ಬಿಡದಿ ಟೌನ್ಶಿಪ್. ಇದು ನನ್ನ ಪ್ರಾಜೆಕ್ಟ್ ಅಲ್ಲ, ಕುಮಾರಸ್ವಾಮಿ ಅವರ ಕನಸಿನ ಕೂಸು, ನಾನು ಈಡೇರಿಸ್ತಾ ಇದ್ದೀನಿ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಂಥದ್ದೊಂದು ಆಲೋಚನೆ ಬಂದಿತ್ತು, ರೈತರು ಒಪ್ಪೋದಿಲ್ಲ ಅಂದಮೇಲೆ ನಾನು ಅದನ್ನು ಕೈ ಬಿಟ್ಟಿದ್ದೆ. ನಾವು ಪ್ರಿಲಿಮಿನರಿ ಆದೇಶವನ್ನು ಕೂಡ ಹೊರಡಿಸಿರಲಿಲ್ಲ ಲ್ಯಾಂಡ್ ಅಕ್ವೈರ್ ಮಾಡೋದಕ್ಕೆ. ನಮ್ಮ ಪೆಟ್ ಪ್ರಾಜೆಕ್ಟ್ ಹೆಂಗಾಗುತ್ತೆ ಅಂತ DK ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ನಾಳೆ JDSನವರು ಪಾದಯಾತ್ರೆ ಮಾಡ್ತಾರೆ. ಬಿಡದಿಯ ಅಂಚೀಪುರ ಗ್ರಾಮದಿಂದ ಹೊಸೂರು ತನಕ ಪಾದಯಾತ್ರೆ ಮಾಡ್ತಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆ ಇದಕ್ಕೆ. ನಮ್ಮ ಭೂಮಿ ನಮ್ಮ ಹಕ್ಕು. ಇದರ ಮಧ್ಯದಲ್ಲಿ ಯಾವ ರೈತರು ಜಮೀನು ಕೊಡೋದಕ್ಕೆ ಒಪ್ಕೊಂಡ್ರಲ್ಲ, ಅದಕ್ಕೆ ಪರಿಹಾರ ಚೆಕ್ಕನ್ನು ವಿತರಣೆ ಮಾಡಲಾಯಿತು. ಅದನ್ನು ಮಾಗಡಿ ಬಾಲಕೃಷ್ಣ ಅವರು ವಿತರಣೆ ಮಾಡಿದ್ರು. ಈ ಪ್ರೈಸ್ ಮನಿ ಕೊಡುವ ರೀತಿಯಲ್ಲಿ ದೊಡ್ಡ ಚೆಕ್ ಪ್ರಿಂಟೌಟ್ ಹಾಕಿಸಿ ಅದರಲ್ಲಿ ಕೊಟ್ಟರು. ಅಧಿಕಾರಿಗಳು ಮಾಡಬೇಕಾದ ಕೆಲಸ ಹಿಂಗ್ಯಾಕೆ ಮಾಡಕ್ಕೆ ಹೊರಟಿದ್ದೀರಿ ಅಂತ ಕುಮಾರಸ್ವಾಮಿ ಅವರ ಪ್ರಶ್ನೆ. ಕೇಳಿಸ್ಕೊಳ್ಳಿ ಒಮ್ಮೆ. ರೈತರುಗಳ ಹೋರಾಟ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣವಾದ ಜವಾಬ್ದಾರಿ ಇದೆ. ನಾನು ಇನ್ನೊಂದು 2 ದಿನ ಕಳೆದಿದೆ, ಇದು ಕುಮಾರಸ್ವಾಮಿಯವರ ಕನಸಿನ ಕೂಸು ಅಂತ ಹೇಳಿದ್ದಾರೆ. ಅದನ್ನು ನಾವು ನನಸು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ. ರೈತರ 1 ಇಂಚು ಫಲವತ್ತಾದಂಥ ಭೂಮಿಯನ್ನು 1 ಇಂಚು ಸಹ ಅಕ್ವೈರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಶಾಸಕರುಗಳು ಚೆಕ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೊಸದಾಗಿ ಏನು ಶುರು ಮಾಡಿದ್ದೀರಿ? ಏನು ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಸರ್ಕಾರದ ಅಧಿಕಾರಿಗಳು ಯಾವ ರೈತರುಗಳು ಭೂಮಿ ಕೊಡಲಿಕ್ಕೆ ತಯಾರಾಗಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲೋ ಇಲ್ಲ ಭೂ ಸ್ವಾಧೀನದ ಒಂದು ಅಧಿಕಾರಿ ಏನಿರ್ತಾನೆ ಅವನ ಕಡೆಯಿಂದ ಇವೆಲ್ಲ ಆಗಬೇಕು. ಈಗ ಶಾಸಕರನ್ನ ಕಳಿಸ್ಬಿಟ್ಟು 7 ಜನಕ್ಕೆ ಚೆಕ್ ಇಶ್ಯೂ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಎಷ್ಟು ಜನ ಅಂದರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ. ಈಗ 2 ಕೋಟಿ 20 ಲಕ್ಷ 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ಹಾಗೆ ಇಟ್ಕೊಂಡ್ರೆ ನೀವು ಆ ಜಮೀನ ನೋಡಪ್ಪ, ನಾವು ಇದನ್ನ ಮಾತಾಡಬಾರ್ದು. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು ಅದನ್ನ ಮುಂದುವರಿಸ್ತಾ ಇದ್ದೀವಿ ಹೊರತು ನಾವೇನು ವಸ್ತು ಮಾಡ್ತಾ ಇಲ್ಲ. ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲಿಂದ ಜಮೀನು ತೆಗೆದುಕೊಂಡು ಕೊಡಲಿ ಅಂತ ಅವರೇ ಹೇಳಿದ್ರೆ ನನಗೆ ಆಗ್ತದೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನು ಬೀಯಿಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಇವ್ರ ಕಾಲನ ಇತ್ತಲ್ಲ, ಇವ್ರಿಗೇನೆ ಡಿನೋಟಿಫೈ ಮಾಡೋಕ್ಕೆ ಅವಕಾಶ ಇತ್ತಲ್ಲ. ಇವರು ಚೀಫ್ ಮಿನಿಸ್ಟರ್ ಇದ್ರು, ಯಡಿಯೂರವ್ರದ್ದು ಸರ್ಕಾರ ಇತ್ತು, BJP ಗೌರ್ಮೆಂಟ್ ಇತ್ತು, ಅವರು ಡಿನೋಟಿಫೈ ಮಾಡ್ಬೋದಾಗಿತ್ತಲ್ಲ. ಪಾಪ ಅವರೇನೋ ರಾಜಕಾರಣಕ್ಕೆ ಅವ್ರು ಮಾತಾಡ್ತಾ ಇದ್ರೆ ನಾನು ಏನು ಬೇಜಾರು ಮಾಡ್ಕೊಳ್ಳೋದು. ರೈತರೆಲ್ಲ ಒಳ್ಳೆಯವರೇ. ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ.
ಮುಂದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ನಿನ್ನೆ 2.5 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರು ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.5 ಕೋಟಿ ರೂಪಾಯಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.